3ನೇ ತರಗತಿಯ ಮುದ್ದು ಮಕ್ಕಳೇ, ಕನ್ನಡದ ಸೇತುಬಂಧ ಚಟುವಟಿಕೆಗಳನ್ನು ಈಗಾಗಲೇ ಮುಗಿಸಿದ್ದೀರಿ. ಇಂದು ನಾವು ಗಣಿತದ ಪೂರ್ವಭಾವಿ ಚಟುವಟಿಕೆಗಳನ್ನು ಮಾಡಲು ಸಿದ್ಧರಾಗೋಣ. ಮಕ್ಕಳೇ, ನಿಮಗಿಲ್ಲಿ 5 ಏಣಿಗಳನ್ನು ಕೊಟ್ಟಿದ್ದೇನೆ. ಇಲ್ಲಿ ಸದಾಶಿವ ಅಂತ ಒಬ್ಬ ಹುಡುಗ ಇದ್ದಾನೆ. ಅವನು ಪ್ರತಿ ಏಣಿಯ ಮೇಲೆ ಸಂಖ್ಯೆಗಳನ್ನು ಬರಿತಾ ಹೋಗಿದ್ದಾನೆ. ಬರೆಯುವಾಗ ಕೆಲವೊಂದು ಅಂಕೆಗಳನ್ನು ಬಿಟ್ಟಿದ್ದಾರೆ. ಆ ಬಿಟ್ಟ ಅಂಕೆಗಳನ್ನು ನೀವೇನು ಮಾಡಬೇಕು, ಈಗ ತುಂಬಿಸ್ಲಿಕ್ಕೆ ಸಹಾಯ ಮಾಡಬೇಕು. ಮಾಡ್ತೀರಲ್ಲ? ಬಿಟ್ಟು ಹೋದಂಥ ಸಂಖ್ಯೆಗಳು ಯಾವುದು ಅಂತ ನೋಡುವ. ಈಗ 18, 19, 20, 21, 22, 23, 24, 25. ಇಲ್ಲಿ ಯಾವ ಅಂಕೆ ಬಿಟ್ಟು ಹೋಗಿದೆ? ಯಾವುದು ಅಂತ ಗೊತ್ತಾಯ್ತಲ್ಲ? ಯಾವುದು? 26. ಹಾಗೆಯೇ ಎರಡನೇ ಏಣಿಯಲ್ಲಿ 85, 84 ಡ್ಯಾಶ್ ಕೊಟ್ಟಿದ್ದಾರೆ. 82, 81 ಡ್ಯಾಶ್, 79, 78, 77, 76. ಹೀಗೆ 84ರ ಹಿಂದಿನ ಸಂಖ್ಯೆ ಯಾವುದು? 84 ಆಗುವ ಮೊದಲು ಯಾವ್ದು ಬರ್ತದೆ? 83. ಆಲೋಚನೆ ಮಾಡಿದ್ರಿ ಅಲ್ವಾ? 81ರ ಮೊದಲು 80. ಹಾಗೆ 3ನೇ ಏಣಿಗೆ ತುಂಬಿಸ್ಲಿಕ್ಕೆ ಹೋಗುವ. ಇಲ್ಲಿ 91, 93, 95, 97, 99 ಕೊಟ್ಟಿದ್ದಾರೆ. ಅದರ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಎಲ್ಲ ನಾವೀಗ ತುಂಬಿಸ್ತಾ ಹೋಗ್ಬೇಕು. ಈಗ 91ರ ಹಿಂದಿನ ಸಂಖ್ಯೆ, ಆಮೇಲೆ 91 ಆದ್ಮೇಲೆ ತುಂಬಿಸ್ತಾ ಇದ್ದೀರಲ್ವಾ? ಹೇಳ್ತಾ ಇದ್ದೀರಲ್ಲ? ವೆರಿ ಗುಡ್. ಈಗ 90, 91, 92, 93, 94, 95, 96, 97, 98, 99 ಆಯ್ತು. ಈಗ 4ನೇ ಏಣಿಗೆ ಹೋಗುವ. ಇಲ್ಲೆಷ್ಟುಂಟು? 59. ಅದರ ಹಿಂದಿನ ಸಂಖ್ಯೆ 58. ಆಮೇಲೆ 57 ಅವರೇ ಕೊಟ್ಟಿದ್ದಾರೆ. ಇಲ್ಲೆಷ್ಟು ಬರಿಬೇಕು? 56. ಆಮೇಲೆ 55 ಕೊಟ್ಟಿದ್ದಾರೆ. ಇಲ್ಲಿ 54. ಇಲ್ಲೆಷ್ಟುಂಟು? 53. ಇಲ್ಲಿ 52 ಬರಿಬೇಕು. ಮತ್ತೆ ತುಂಬಿಸ್ಲಿಕ್ಕೆ ಉಂಟ ಈ ಏಣಿಯಲ್ಲಿ? ಇಲ್ಲ. ಈಗ ಈ ಕೊನೆಯ ಏಣಿಯನ್ನ ನೀವೇ ಸಂಪೂರ್ಣವಾಗಿ ತುಂಬಿಸ್ಬೇಕು. ತುಂಬಿಸ್ತೀರಲ್ಲ? 31 ಕೊಟ್ಟಿದ್ದಾರೆ, 40 ಕೊಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಬರುವಂತ ಅಂಕೆಗಳನ್ನು ನೀವು ತುಂಬಿಸಿ. ಈಗ ಆ ಏಣಿನೆಲ್ಲ ತುಂಬಿಸಿ ಆದ್ಮೇಲೆ ಆ ಏಣಿಯನ್ನು ತುಂಬಿಸಿದ ನಂತರ ಈ ಪ್ರಶ್ನೆಗಳಿಗೆ ನೀವೇನ್ ಮಾಡ್ಬೇಕು? ಈಗ ಉತ್ತರ ಬರಿಬೇಕು. 1ನೇ ಏಣಿಯಲ್ಲಿ ಇರುವ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರೆ. 1ನೇ ಏಣಿಯಲ್ಲಿ ಯಾವೆಲ್ಲ ಇದೆ? 18, 19, 20, 21, 22, 23, 24, 25, 26, 27. ಹೌದಲ್ವಾ? ಅದನ್ನ ನೀವಿಲ್ಲಿ ಏರಿಕೆ ಕ್ರಮದಲ್ಲಿ ಬರಿಬೇಕು. ಏರಿಕೆ ಕ್ರಮದಲ್ಲಿ ಬರೆಯುವಾಗ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೋಗ್ಬೇಕು. ಇದಿಷ್ಟೊಳು ಚಿಕ್ಕ ಸಂಖ್ಯೆ ಯಾವುದು? 18. ಆಮೇಲೆ ಯಾವ್ದು ಬರ್ತದೆ? 19, 20, 21. ಆಮೇಲೆ 22. ಆಮೇಲೆ 23. ಆಮೇಲೆ 25, 26, 27. ಈಗ 1ನೇ ಏಣಿಯಲ್ಲಿರುವಂತ ಎಲ್ಲ ಅಂಕೆಗಳು ಬಂದುವಲ್ಲ ನೋಡಿ. ಇದು ಏರಿಕೆ ಕ್ರಮ. ಏರಿಕೆ ಕ್ರಮದಲ್ಲಿ ಬರೆಯುವಾಗ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೋಗ್ಬೇಕು. ಈಗ 2ನೇ ಪ್ರಶ್ನೆ, 3ನೇ ಏಣಿಯಲ್ಲಿರುವ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆ. ಇಳಿಕೆ ಕ್ರಮ ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕೊನೆ ಬರ್ತದೆ. ದೊಡ್ಡ ಸಂಖ್ಯೆ ಪ್ರಾರಂಭದಲ್ಲಿ ಇದ್ದದ್ರಲ್ಲಿ ಚಿಕ್ಕ ಸಂಖ್ಯೆ ಕೊನೆಯಲ್ಲಿ ಬರ್ತದೆ. 3ನೇ ಏಣಿಯಲ್ಲಿ ದೊಡ್ಡ ಸಂಖ್ಯೆ ಯಾವ್ದೀಗ? ಯಾವುದು? 99. ಯಾವುದು? 99. ಆಮೇಲೆ ಅದರ ಹಿಂದಿನ ಸಂಖ್ಯೆ 98. ಆಮೇಲೆ 97. ಆಮೇಲೆ 96, 95, 94, 93, 92, 91, 90. ಈಗ 3ನೇ ಪ್ರಶ್ನೆ, 57ರ ಹಿಂದಿನ ಸಂಖ್ಯೆ. 57ರ ಹಿಂದಿನ ಸಂಖ್ಯೆ ಯಾವ್ದಾಗ್ತದೆ? 57 ಆಗುವ ಮೊದಲು ಬರ್ತದೆ ಯಾವುದು? 56. 57ರ ಮುಂದಿನ ಸಂಖ್ಯೆ. 57 ಆದ್ಮೇಲೆ ಯಾವ್ದು ಬರ್ತದೆ?
58. ಹಾಗೆ 4ನೇ ಪ್ರಶ್ನೆ 23 ಮತ್ತು 25ರ ಮಧ್ಯದ ಸಂಖ್ಯೆ. 23 ಆದ್ಮೇಲೆ ಬರ್ತದೆ, 25 ಆಗುವ ಮೊದಲು ಬರ್ತದೆ. ಯಾವ ಸಂಖ್ಯೆ ಅದು? ಯಾವುದದು? 24. ಈಗ 5ನೇ ಪ್ರಶ್ನೆ 2ನೇ ಏಣಿಯಲ್ಲಿರುವ ಸರಿ ಸಂಖ್ಯೆಗಳನ್ನು ಗುರುತಿಸಿ ಬರೆ. ನಮಗೆ 2ನೇ ಕ್ಲಾಸಲ್ಲಿ ಸರಿ ಸಂಖ್ಯೆ ಬೆಸ ಸಂಖ್ಯೆ ಬಂದಿದೆ. ಸರಿ ಸಂಖ್ಯೆಗಳು ಯಾವುದೆಲ್ಲ 2ನೇ ಏಣಿಯಲ್ಲಿರುವಂಥದ್ದು? ಎಲ್ಲ ಏಣಿದು ಬರೀಲಿಕ್ಕಿಲ್ಲ. 2ನೇ ಏಣಿಯಲ್ಲಿ ಯಾವುದೆಲ್ಲ ಇದೆ? 76, 77, 78, 79, 80, 81, 82, 83, 84, 85 ಇದೆ. ಇದ್ರೊಳಗೆ ಸರಿ ಸಂಖ್ಯೆಗಳು ಯಾವುದೆಲ್ಲ ಅದನ್ನು ಮಾತ್ರ ನೀವು ಆರಿಸಿ ಬರಿಬೇಕು. 76, 78, 80, 82, 84. ಗೊತ್ತಾಯ್ತಲ್ಲ? ಈಗ 6ನೇ ಪ್ರಶ್ನೆ 4ನೇ ಏಣಿಯಲ್ಲಿರುವ ಬೆಸ ಸಂಖ್ಯೆಗಳನ್ನು ಗುರುತಿಸಿ ಬರೆ. 4ನೇ ಏಣಿ ಯಾವುದೆಲ್ಲ ಇದೆ? 50ರಿಂದ 59ರವರೆಗಿನ ಸಂಖ್ಯೆ ಇದೆ. ಅದರೊಳಗಿರುವಂಥ ಬೆಸ ಸಂಖ್ಯೆಗಳು ಯಾವುದೆಲ್ಲ? 51, 53, 55, 57, 59. 7ನೇ ಪ್ರಶ್ನೆ 4ನೇ ಏಣಿಯಲ್ಲಿರುವ ಗರಿಷ್ಠ ಸಂಖ್ಯೆ ಯಾವುದು? ಗರಿಷ್ಠ ಅಂದ್ರೆ ದೊಡ್ಡ ಸಂಖ್ಯೆ. 4ನೇ ಏಣಿಯಲ್ಲಿರುವಂಥ ದೊಡ್ಡ ಸಂಖ್ಯೆ ಯಾವುದೀಗ? ಯಾವುದು? 59. ಕನಿಷ್ಠ ಸಂಖ್ಯೆ ಅಂದ್ರೆ ಚಿಕ್ಕ ಸಂಖ್ಯೆ. 4ನೇ ಏಣಿಯಲ್ಲಿರುವಂಥ ಚಿಕ್ಕ ಸಂಖ್ಯೆ ಯಾವುದದು? 50. 8ನೇ ಪ್ರಶ್ನೆ 84. ಇದರಲ್ಲಿ 8ರ ಸ್ಥಾನ ಯಾವುದಾಗ್ತದೆ? ಬಿಡಿ 10 ಬಂದಿದೆ ನಮಗೆ. ಯಾವುದು? 10. ಅದರ ಸ್ಥಾನ ಬೆಲೆ 8, 10ರ ಸ್ಥಾನದಲ್ಲಿದ್ರೆ ಅದರ ಬೆಲೆ 80. ಈಗ 9ನೇ ಪ್ರಶ್ನೆ ಕೆಳಗಿನ ಲೆಕ್ಕದಲ್ಲಿ ದೊಡ್ಡದು ಚಿಕ್ಕದು ಸಮ ಚಿಹ್ನೆಯನ್ನು ಸರಿಯಾಗಿ ಉಪಯೋಗಿಸು. 84-85 ಅಂತ ಇದೆ. ಫಸ್ಟಿಗೆ 84 ಇದೆ, 2ನೇ 85 ಇದೆ. ಮಧ್ಯದಲ್ಲಿ ಯಾವ ಚಿಹ್ನೆ ಹಾಕಬೇಕು? ಮೊದಲಿಗೆ ಚಿಕ್ಕ ಸಂಖ್ಯೆ ಬಂದ್ರೆ ಚಿಕ್ಕ ಚಿಹ್ನೆಯನ್ನ ಹಾಕಬೇಕು. 84 ಎಂಬುದು 85ಕ್ಕಿಂತ ಚಿಕ್ಕದು. ಹಾಗೆ ಇಲ್ಲಿ 99-97. ಈಗ 99 ದೊಡ್ಡ ಸಂಖ್ಯೆ, 97 ಚಿಕ್ಕ ಸಂಖ್ಯೆ. ಈಗ 99 ದೊಡ್ಡದಾದ ಕಾರಣ ಯಾವ ಚಿಹ್ನೆ ಹಾಕಬೇಕು? ದೊಡ್ಡ ಚಿಹ್ನೆ. 53-53 ಎರಡು ಕಡೆಯಲ್ಲಿ ಸರಿ ಸರಿ ಇದೆ. ಅದರಿಂದ ಯಾವ ಚಿಹ್ನೆ ಹಾಕಬೇಕು? ಯಾವುದು? ಸಮ ಚಿಹ್ನೆ. ಈಗ ಇಲ್ಲೊಂದು ಚಿತ್ರ ಇದೆ. ಹಾಗೆ ಚಿತ್ರದಲ್ಲಿ ಏನೆಲ್ಲ ಉಂಟು ಅಂತ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಇವಳ ಹೆಸರು ಮೇಘ ಅಂತೇಳಿ. ಇವಳು ಎಷ್ಟೊತ್ತಿಗೆ ಹೇಳ್ತಾಳೆ? ಗಡಿಯಾರದಲ್ಲಿ ಎಷ್ಟು ಗಂಟೆ ಆಗಿದೆ ಅಂತ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಹಾಲು ತಗೊಂಡು ಬರ್ಲಿಕ್ಕೆ ಹೋಗಿದ್ದಾಳೆ ಅವಳು. ಹಾಲನ್ನು ಯಾವ ಪಾತ್ರೆಯಲ್ಲಿ ಅಳತೆ ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ. ಹಾಗೆ ಅವಳಿಲ್ಲಿ ಅವಳು ತೂಕವನ್ನು ಅಳತೆ ಮಾಡ್ಕೊಂಡಿದ್ದಾಳೆ. ಎಷ್ಟು ತೂಕ ಇದ್ದಾಳೆ, ಎಷ್ಟು ಭಾರ ಇದ್ದಾಳೆ ಅಂತ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಅಂಗಡಿ ಹೋಗಿದ್ದಾರೆ ಅವಳು ಮತ್ತು ಅವಳಮ್ಮ. ಅಂಗಡಿಯಲ್ಲಿ ದರಪಟ್ಟಿಯನ್ನು ಹಾಕಿದ್ದಾರೆ. ಸಕ್ಕರೆಗೆ ಎಷ್ಟು ರೂಪಾಯಿ, ಕಡಲೆಬೇಳೆಗೆ 1 kgಗೆ ಎಷ್ಟು ರೂಪಾಯಿ, ಅಕ್ಕಿಗೆ 1 kgಗೆ ಎಷ್ಟು ರೂಪಾಯಿ, ತೊಗರಿ ಬೇಳೆಗೆ ಎಷ್ಟು ರೂಪಾಯಿ ಅಂತ ಹಾಕಿದ್ದಾರೆ. ನೋಡಿದ್ರಿ ಅಲ್ಲ? ಸರಿಯಾಗಿ ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮುಂದಿನ ಪುಟದಲ್ಲಿ ಬರ್ತದೆ. ಈಗ ಸರಿ, ಮೇಘ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಳು? ಗಡಿಯಾರದಲ್ಲಿ ಎಷ್ಟು ಗಂಟೆ ತೋರಿಸ್ತಾ ಇತ್ತು? ಮೇಘ ಬೆಳಿಗ್ಗೆ 6 ಗಂಟೆಗೆ ಎದ್ದಳು. 2ನೇ ಪ್ರಶ್ನೆ ಹಾಲಿನ ವ್ಯಾಪಾರಿ ಹಾಲನ್ನು ಅಳೆಯುತ್ತಿರುವ ಮಾಪನ ಯಾವುದು? ದ್ರವ ವಸ್ತುಗಳನ್ನು ಅಳೆಯುವಂತ ಮಾಪನ ಬಂದಿದೆ ನಮಗೆ 2ನೇ ಕ್ಲಾಸಲ್ಲಿ. ಯಾವ್ದ್ರಲ್ಲಿ ಅಳತೆ ಮಾಡ್ಬೇಕು ಹಾಲನ್ನ? ನೀವೆಲ್ಲ ಡೈರಿಗೆ ಹಾಲು ತಗೊಂಡು ಹೋಗ್ತೀರಿ, ಅಮ್ಮನ ಜೊತೆಗೆ ಹೋಗಿದ್ದೀರಿ.
ಯಾವುದ್ರಲ್ಲಿ ಅಳತೆ ಮಾಡ್ತಾರೆ? ಹಾಲಿನ ವ್ಯಾಪಾರಿ ಹಾಲನ್ನು ಅಳೆಯುತ್ತಿರುವ ಮಾಪನ ಲೀಟರ್. ಮೇಘಾಳ ಭಾರ ಎಷ್ಟು kg? ಎಷ್ಟು kg ಇದ್ದಾಳೆ ಅವಳು? ಅವಳು ನಿಂತಾಗ ಎಷ್ಟು kg ತೋರಿಸ್ತಾ ಇತ್ತಲ್ಲಿ? ಮೇಘಾಳ ಭಾರ 19 kg. ಮೇಘಾಳ ತಾಯಿ 1 ಕಿಲೋಗ್ರಾಂ ಕಡಲೆಬೇಳೆ ಕೊಂಡರೆ ಅಂಗಡಿಯವನಿಗೆ ಎಷ್ಟು ರೂಪಾಯಿ ಕೊಡಬೇಕು? ಎಷ್ಟು ರೂಪಾಯಿ ಕೊಡಬೇಕು? ಕಡಲೆಬೇಳೆಗೆ ಪಟ್ಟಿ ನೋಡಿದ್ರಲ್ಲ, ಎಷ್ಟು? 70 ರೂಪಾಯಿ. ಮೇಘಾಳ ತಾಯಿ 1 kg ಕಡಲೆಬೇಳೆ ಕೊಂಡ್ರೆ 70 ರೂಪಾಯಿ ಕೊಡಬೇಕು. ಮೇಘಾಳ ತಾಯಿ 2 ಕಿಲೋಗ್ರಾಂ ಸಕ್ಕರೆ ಕೊಂಡರೆ ಅಂಗಡಿಯವನಿಗೆ ಕೊಡಬೇಕಾದ ಹಣ ಎಷ್ಟು? ಎಷ್ಟು ರೂಪಾಯಿ? ಎಷ್ಟು ರೂಪಾಯಿ ಕೊಡಬೇಕು? 2 ಕಿಲೋಗ್ರಾಂ ಸಕ್ಕರೆ ಕೊಂಡ್ರೆ 70 ರೂಪಾಯಿ ಕೊಡಬೇಕು. ಅಲ್ಲಿ ಸಕ್ಕರೆಗೆ ಎಷ್ಟು ರೂಪಾಯಿ ಇತ್ತು? 35 ರೂಪಾಯಿ ಇದೆ. ಯಾಕೆ ಅವಳು 70 ರೂಪಾಯಿ ಕೊಟ್ಲು? ಪ್ರಶ್ನೆ ಸರಿಯಾಗಿ ಓದ್ಕೊಂಡಿದ್ದೀರಾ? ಪ್ರಶ್ನೆಯಲ್ಲಿ ಏನಿದೆ? 2 ಕಿಲೋಗ್ರಾಂ ಸಕ್ಕರೆ ಅಲ್ವಾ ಅವಳು ತಗೊಂಡದ್ದು? 2 ಕಿಲೋಗ್ರಾಂ ಸಕ್ಕರೆ 35 ರೂಪಾಯಿ 1 kgಗಾದರೆ 2 kgಗೆ ಎಷ್ಟಾಯ್ತಾಗ? 70 ರೂಪಾಯಿ. ಅರ್ಥ ಆಯ್ತಲ್ಲ? ಹಾಗೆ ಮುಂದಿನ ಲೆಕ್ಕ. ಇಲ್ಲಿ ನಿಮಗೆ ಬಣ್ಣ ಬಣ್ಣದ ಕೋಣೆ ಒಳಗೆ ಸಂಖ್ಯೆಗಳನ್ನೆಲ್ಲ ಕೊಟ್ಟಿದ್ದೇನೆ. ಈ ಸಂಖ್ಯೆಗಳನ್ನು ನೋಡಿಕೊಂಡು ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ನೀವು ಉತ್ತರ ಬರಿಬೇಕು. ಹಳದಿ ಬಣ್ಣದ 3ನೇ ಮನೆಯ ಸಂಖ್ಯೆಗೆ ನೀಲಿ ಬಣ್ಣದ 2ನೇ ಮನೆಯ ಸಂಖ್ಯೆಯನ್ನು ಕೂಡಿಸು. ಹಳದಿ ಬಣ್ಣದ 3ನೇ ಮನೆ 1 2 3ನೇ ಮನೆ ಎಷ್ಟು? 50. ಹಾಗೆ ಆ ಸಂಖ್ಯೆಗೆ ಏನು ಮಾಡ್ಬೇಕೀಗ? ನೀಲಿ ಬಣ್ಣದ 2ನೇ ಮನೆಯ ಸಂಖ್ಯೆಯನ್ನು ಕೂಡಿಸು. ನೀಲಿ ಬಣ್ಣದ 2ನೇ ಮನೆ ಸಂಖ್ಯೆ ಎಷ್ಟು? 43. ಅದನ್ನೇನು ಮಾಡಬೇಕು ಅಂತ ಹೇಳಿದ್ದೇನೆ? ಕೂಡಿಸಬೇಕು. ಎಷ್ಟಾಗ್ತದೆ? 93. ಈಗ ಎರಡನೇ ಲೆಕ್ಕ. ಕೆಂಪು ಬಣ್ಣದ 2ನೇ ಮನೆಯಲ್ಲಿರುವ ಸಂಖ್ಯೆಯನ್ನು ನೇರಳೆ ಬಣ್ಣದ 6ನೇ ಮನೆಯಲ್ಲಿರುವ ಸಂಖ್ಯೆಯಿಂದ ಕಳೆ. ಪ್ರಶ್ನೆ ಸರಿ ಮಾಡಿ ಅರ್ಥ ಮಾಡ್ಕೊಳ್ಳಿ. ಕೆಂಪು ಬಣ್ಣದ 2ನೇ ಮನೆಯಲ್ಲಿರುವ ಸಂಖ್ಯೆಯನ್ನು ನೇರಳೆ ಬಣ್ಣದ 6ನೇ ಮನೆಯಲ್ಲಿರುವ ಸಂಖ್ಯೆಯಿಂದ ಕಳೆ. ಈಗ ಫಸ್ಟ್ ಯಾವ ಕೋಣೆ ಬರಿಬೇಕು? ಹೀಗಾಗಿದ್ರೆ ಯಾವ ಬಣ್ಣದ ಬರಿಬೇಕು? ನೇರಳೆ ಬಣ್ಣದ್ದು. ನೇರಳೆ ಬಣ್ಣದಲ್ಲಿ ಎಷ್ಟನೇ ಮನೆಯಲ್ಲಿರುವಂಥದ್ದು? 6ನೇ ಮನೆಯಲ್ಲಿರುವ ಸಂಖ್ಯೆ 65. ಅದರಿಂದ ಏನು ಮಾಡ್ಬೇಕೀಗ? ಕೆಂಪು ಬಣ್ಣದ 2ನೇ ಮನೆಯಲ್ಲಿರುವ ಸಂಖ್ಯೆಯನ್ನು ಕಳಿಬೇಕು. ಎಷ್ಟದು? 37. ಕಳೆದಾಗ ಏನು ಬರ್ತದೆ? ಎಷ್ಟು ಉತ್ತರ ಬರ್ತದೆ ವ್ಯತ್ಯಾಸ? 28. ಮೂರನೇ ಪ್ರಶ್ನೆ. ಗುಲಾಬಿ ಬಣ್ಣದ 4ನೇ ಮನೆಯಲ್ಲಿರುವ ಸಂಖ್ಯೆಗೆ ಹಸಿರು ಬಣ್ಣದ 3ನೇ ಮನೆಯಲ್ಲಿರುವ ಸಂಖ್ಯೆಯನ್ನು ಕೂಡಿಸಿ ಕೆಂಪು ಬಣ್ಣದ 1ನೇ ಮನೆಯಲ್ಲಿರುವ ಸಂಖ್ಯೆಯನ್ನು ಕಳೆ. ಗುಲಾಬಿ ಬಣ್ಣದ 4ನೇ ಮನೆಯಲ್ಲಿರುವ ಸಂಖ್ಯೆ 57. ಅದಕ್ಕೇನು ಮಾಡ್ಬೇಕೀಗ? ಹಸಿರು ಬಣ್ಣದ 3ನೇ ಮನೆಯಲ್ಲಿರುವ ಸಂಖ್ಯೆಯನ್ನು ಕೂಡಿಸಬೇಕು. 32ನ್ನ ಕೂಡಿಸಬೇಕು. ಇಲ್ಲಿ ಕೂಡಿಸು ಚಿಹ್ನೆ. ಇದೆರಡನ್ನ ಕೂಡಿಸಿ ಆದಮೇಲೆ ಯಾವುದನ್ನು ಕಳಿಬೇಕು? ಕೆಂಪು ಬಣ್ಣದ 1ನೇ ಮನೆಯಲ್ಲಿರುವ ಸಂಖ್ಯೆಯನ್ನು ಕಳಿಬೇಕು. 36ನ್ನ ಕಳಿಬೇಕು. ಇದು ಮಿಶ್ರ ಕ್ರಿಯೆ. ಎಷ್ಟು ಬರ್ತದೆ ಉತ್ತರ? 53. ಹೇಗೆ ಮಾಡೋದು? ಬಿಡಿಸ್ತಾನ ಕೂಡಿಸೋದು. ಎಷ್ಟಾಯ್ತಾಗ? 7 2 9 ಆಯ್ತು. ಈ 9ರಿಂದ ಇಲ್ಲಿ ಬಿಡಿಸ್ತಾನದಲ್ಲಿರುವಂಥ 6ನ್ನು ಕಳೆಯುವುದು. 9ರಿಂದ 6 ಕಳೆದ್ರೆ ಎಷ್ಟಾಯ್ತು? 3. ಬಿಡಿಸ್ತಾನದಲ್ಲೇ ಬರೀಬೇಕು. ಆಮೇಲೆ ಹತ್ತಿರ ಸ್ಥಾನವನ್ನು ಕೂಡಿಸೋದು. 5 ಕೂಡಿಸು 3 ಎಷ್ಟಾಯ್ತು? 8. 8ರಿಂದ ಈ 3ನ್ನು ಕಳೆಯೋದು. 8ರಲ್ಲಿ 3 ಕಳೆದ್ರೆ 5.
3. 4ನೇ ಲೆಕ್ಕ, ಕೆಳಗಿನ ಲೆಕ್ಕಗಳಿಗೆ ಉತ್ತರವು ಯಾವ ಬಣ್ಣದ ಎಷ್ಟನೇ ಮನೆಯಲ್ಲಿದೆ ಎಂದು ಬರೆ. ಬಹಳ ಸುಲಭದ ಲೆಕ್ಕ, ಬಣ್ಣದ ಲೆಕ್ಕಗಳು. ಈಗ ಇಲ್ಲಿ ಗುಣಾಕಾರದ ಕ್ರಿಯೆ ಕೊಟ್ಟಿರುವುದು. 3 × 10, 3 ಹತ್ಲಿ 30. 6 × 6, 6 6ಲಿ 36. 9 × 5, 9 5ಲಿ. 8 × 8, 8 8ಲಿ 64. ಸರಿ, ಇದೆಲ್ಲ ನಿಮ್ಮ ಮಗುವಿಗೆ ಗೊತ್ತಿದೆ. 3 ಹತ್ಲಿ 30, 6 6ಲಿ 36, 9 5ಲಿ 45, 8 8ಲಿ 64. ಮಗಿ ಕಲ್ತಿದ್ದೇವೆ ನಾವು. ಈಗ ನೀವು ಮಾಡಬೇಕಾಗಿದ್ದು, ಇದು ಯಾವ ಬಣ್ಣದಲ್ಲಿದೆ, ಗುಣಲಬ್ಧಗಳು ಯಾವ ಬಣ್ಣದಲ್ಲಿದೆ, ಯಾವ ಬಣ್ಣದ ಯಾವ ಮನೆಯಲ್ಲಿ ಇದೆ ಅಂತ ನೀವು ಅದನ್ನು ಹುಡುಕಿ ಬರಿಬೇಕು. ಬರಿತೀರಲ್ಲ, ನೋಡೋ ಈಗ 30 ಗುಣಲಬ್ಧ 30 ಬಂದಿದೆ ನಮಗೆ. ಅದು ಯಾವ ಮನೆಯಲ್ಲಿದೆ? ಈಗ ಹಸಿರು ಬಣ್ಣದ 1ನೇ ಮನೆಯಲ್ಲಿದೆ, ಹೌದಲ್ಲ? ಸರಿ. ಆಮೇಲೆ 36 ಕೆಂಪು ಬಣ್ಣ ಎಷ್ಟನೇ ಮನೆ? ಕೆಂಪು ಬಣ್ಣದ 1ನೇ ಮನೆಯಲ್ಲೇ ಇದೆ. ಆಮೇಲೆ 45 ಯಾವ ಬಣ್ಣದಲ್ಲಿದೆ? ನೀಲಿ ಬಣ್ಣದ 4ನೇ ಮನೆಯಲ್ಲಿ ಇದೆ. ಆಮೇಲೆ 64 ನೇರಳೆ ಬಣ್ಣದ 5ನೇ ಮನೆಯಲ್ಲಿ ಇದೆ ಅಂತ ನೀವು ಬರೆದ್ರೆ ಆಯ್ತಾ. ಕೋಣೆ ಒಳಗೆ ಬಣ್ಣ ಬರೆಯೋದು, ಕೋಣೆ ಬರೆಯೋದು, ಮನೆ ಎಷ್ಟನೇ ಸಂಖ್ಯೆ, ಎಷ್ಟನೇ ಕೋಣೆ ಸಂಖ್ಯೆ ಅಂತ ಬರಿತೀರಲ್ಲ, ಬರೀರಿ ಆಯ್ತಾ. ಇಲ್ಲೊಂದು ಚಂದದ ಚಿತ್ರ ಇದೆ ಅಲ್ವಾ? ಯಾರ ಥರ ಕಾಣ್ತಾ ಉಂಟು? ನಿಮ್ಮ ಥರನೇ ಕಾಣ್ತಾ ಉಂಟಲ್ಲ. ಕೈ ಉಂಟು, ಕಾಲುಂಟು, ಕಿವಿ ಉಂಟು, ಕಣ್ಣು, ಮೂಗು, ಕುತ್ತಿಗೆ ಎಲ್ಲ ಉಂಟು. ಆದರೆ ಇದೀಗ ನಿಮ್ಮ ಹತ್ರ ಮಾತಾಡ್ತಾ ಇದೆ ಗೊಂಬೆ. ಏನು ಮಾತಾಡ್ತಾ ಇದೆ? ಪ್ರಶ್ನೆ ಕೊಟ್ಟಿದೆ ಅದು ಗೊಂಬೆ ನಿಮಗೆ. ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಇಲ್ಲಿ ತುಂಬಿಸ್ಬೇಕು. ಮೇಲಿನ ಚಿತ್ರದಲ್ಲಿರುವ ವಿವಿಧ ಆಕೃತಿಗಳ ಸಂಖ್ಯೆಯನ್ನು ಪಟ್ಟಿ ಮಾಡು. ಇಲ್ಲಿ ಬೇರೆ ಬೇರೆ ಆಕೃತಿಗಳನ್ನು ಸೇರಿಸಿ ಒಂದು ಗೊಂಬೆ ರಚನೆ ಆಗಿದೆ. ನೀವು ಕೂಡ ಗೊಂಬೆ ಥರನೇ ಅಲ್ವಾ? ಮುದ್ದು ಮುದ್ದು ಮಕ್ಕಳು. ಇಲ್ಲಿ ಆಯತ ಎಷ್ಟಿದೆ ಅಂತ ಲೆಕ್ಕ ಮಾಡಿ ಬರೆಯುವುದು. ಆಯತ ಅಂದರೆ ಈ ಥರದ್ದು, ಈ ಥರ ಆಕೃತಿಗಳು ಎಷ್ಟಿವೆ ಲೆಕ್ಕ ಮಾಡಿ. ಎಷ್ಟಾಯಿತು? 6. ಹಾಗೆ ತ್ರಿಭುಜ ಎಷ್ಟಿದೆ? ತ್ರಿಭುಜ ಅಂದರೆ ಈ ಥರದ್ದು, ಕಣ್ಣು, ಮೂಗು, ಬಾಯಿ ಎಲ್ಲ ಇರೋದು, ಕಿವಿ, ಅವುಗಳೆಲ್ಲ ತ್ರಿಭುಜ. ಇಲ್ಲಿ ಒಂದು ತ್ರಿಭುಜ. ಒಟ್ಟಿಗೆ ಎಷ್ಟಾಯಿತು ನೋಡಿ ಬರೆಯುವುದು. ಆಮೇಲೆ ಚೌಕ ಅಂದರೆ ಯಾವುದು? ಇದೆ ಮಾತ್ರ ಚೌಕ. ಆಮೇಲೆ ವೃತ್ತ ಅಂದರೆ ರೌಂಡ್. ಎಷ್ಟುಂಟು ಎಲ್ಲದನ್ನು ಲೆಕ್ಕ ಮಾಡಿ, ಆಮೇಲೆ ಇಲ್ಲಿ ಮುಖದ್ದು ದೊಡ್ಡ ವೃತ್ತ ಉಂಟು, ಅದನ್ನೆಲ್ಲ ಸೇರಿಸಿ ಇಲ್ಲಿ ಬರಿಬೇಕು. ಎಷ್ಟಾಯಿತು? 9. ಸರಿಯಲ್ಲ ಮುದ್ದು ಮಕ್ಕಳೇ? ಇದನ್ನು ನಿಧಾನವಾಗಿ ಮಾಡಿ, ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ. ಗೊತ್ತಾಗದಿದ್ರೆ ಪುನಃ ಇನ್ನೊಮ್ಮೆ ನೋಡಿ. ಆತ್ಮೀಯ ಪೋಷಕರೇ, ಈ ಪೂರ್ವಭಾವಿ ಚಟುವಟಿಕೆ ಮಾಡಲಿಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಅಂದರೆ ನಿಮ್ಮ ಮಕ್ಕಳಿಗೆ ಸಂಪೂರ್ಣ ಸಹಕಾರ ಬೇಕಾಗ್ತದೆ. ದಯವಿಟ್ಟು ಅವ್ರ ಜೊತೆಗೆ ನೀವು ಸಹಕರಿಸಿ ಅಂತ ಹೇಳ್ತಾ ನನ್ನ ಇಂದಿನ ಅವಧಿಯನ್ನು ಮುಗಿಸ್ತೇನೆ. ಧನ್ಯವಾದ.